ಇನ್ನು ಈ ಪ್ಲಾನ್ ಎಲ್ಲ ಸಾಕು. ಇಷ್ಟು ದಿವಸ ಬುದ್ಧಿ ಇಲ್ದೆ ನಿಮ್ ಸಹವಾಸ ಮಾಡಿದ್ದೆ. ಇನ್ನು ಈ ಕೆಟ್ಟ ಬದುಕು ನಂಗ್ ಬೇಡ. ಹೋಗು. ಇನ್ಯಾವತ್ತು ನನ್ನ ಹತ್ರ ದೇವಾಂಶ್ ವೈದೇಹಿ ಬಗ್ಗೆ ಕೆಟ್ಟದ್ ಮಾಡೋದ್ರ ಬಗ್ಗೆ ಮಾತಾಡ್ಬೇಡ. ನೀನು ಬದಲಾಗು, ಇಲ್ಲ ಅಂದ್ರೆ ನಿನಗೂ ಮುಂದಕ್ಕೆ ಕಷ್ಟ ಆಗತ್ತೆ. ಹೋಗು. ಬದಲಾಗಿದ್ಯಾ ಊರ್ಮಿಳಾ? ಇವಾಗ ನಿನ್ನ ನಂಬ್ತೀನಿ. ಪ್ಲಾನ್ ಅಂತೆ ಪ್ಲಾನು. ಇಷ್ಟು ದಿನ ಈ ತರ ಪ್ಲಾನ್ ಮಾಡೆ ಇವಾಗ ಅನ್ಭವಿಸ್ತಾ ಇದ್ದೀನಿ. ಇನ್ಯಾವುದು ಬೇಡ ಇದು. ಯಾರು ನಂಬ್ಲಿ ನಮ್ದೇ ಇರ್ಲಿ, ನಾನು ಹೀಗೆ ಇರ್ತೀನಿ. ಊರ್ಮಿಳಾ, ಊರ್ಮಿಳಾ, ಏನತ್ತೆ ಈಗಷ್ಟೇ ನಿಮ್ ಮಗಂಗ್ ಹೇಳ್ದೆ, ಇವಾಗ ನೀವು ಬಂದ್ರ? ಮತ್ತೆ ನನ್ನ ಹತ್ರ ಬರ್ಬೇಡಿ ಅಂತ ಹೇಳಿದ್ದೆ ಅಲ್ವಾ? ಏನು ನನಗೆ ಹೇಳ್ದ್ಯಾ? ನಾನು ಈಗ ಬರ್ತಾ ಇದ್ದೀನಿ, ನನಗೆ ಹೇಗೆ ಹೇಳ್ತೇನೆ ನೀನು? ಈಗ ಬಂದ? ಅವಾಗ ಬಂದಿದ್ಯಾರು? ಅರ್ಥ ಆಯ್ತು. ಅವರೇ ವಾಲಿ ಧ್ವನಿನಲ್ಲಿ ನಾನ್ ಬದಲಾಗಿದ್ದೀನೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಬಂದಿದ್ರು ಅನ್ಸತ್ತೆ. ಯಾಕೆ ಮಾತಾಡ್ತಿಲ್ಲ? ಏನ್ ಮಾತಾಡ್ಬೇಕು? ಅಷ್ಟಕ್ಕೂ ಯಾಕೆ ಬಂದ್ರಿ? ನಿನ್ನೆ ಮಿಸ್ಟೇಕ್ ಆಗೋಯ್ತು ಊರ್ಮಿಳಾ. ದೊಡ್ಡಪ್ಪನ ಆತ್ಮ ನಿನ್ಮೇಲೆ ಬಂದು ನಮಗೆ ಕಷ್ಟ ಕೊಡ್ತು ಅಂತ ಆಮೇಲೆ ಗೊತ್ತಾಯ್ತು. ನೀನೇ ಮಾಡಿದ್ದು ಅಂತ ಸುಮ್ಮನೆ ನಿನ್ಮೇಲೆ ತಪ್ಪು ತಿಳ್ಕೊಂಡ್ವಿ. ಇನ್ಮೇಲೆ ಆತ್ಮಕ್ಕೆ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ ಊರ್ಮಿಳಾ. ನಾವು ಮಾಟಗಾತಿ ಹತ್ರ ಹೋಗಿ ಅದನ್ನ ಬಂಧಿಸ್ಬಿಟ್ಟಿದೀವಿ. ಇನ್ಮೇಲೆ ನಮ್ಗೆ ಯಾವ ಅಡ್ಡಿನೂ ಇಲ್ಲ. ನಾವು ಕಂಡಿರೋ ಕನ್ಸನ್ನ ನಿಜ ಮಾಡಕ್ಕೆ ನಾವು ಮಾಡೋ ಅಂತ ಮಾಸ್ಟರ್ ಪ್ಲಾನು ವರ್ಕ್ ಆಗ್ಲೇಬೇಕು. ಈಗ ನಂಗೆ ಮಾಸ್ಟರ್ ಪ್ಲಾನು ಇದ್ಯಾವುದು ಬೇಡ ವಾಲಿ. ಇನ್ಮುಂದೆ ನಾನು ಯಾವ ಕುತಂತ್ರನೂ ಮಾಡೋದಿಲ್ಲ. ಏನು? ನೀನು ಏನು ಮಾಡೋದಿಲ್ವಾ? ನಿನಗೆ ಹೋಗಿರೋದು ಕಣ್ಣಷ್ಟೇ ಊರ್ಮಿಳಾ, ಬುದ್ಧಿ ಅಲ್ಲ. ಬುದ್ಧಿ ಕೆಡೋದಲ್ಲ. ಇಷ್ಟು ದಿನ ಕೆಟ್ಟಿದ್ ಬುದ್ಧಿ ಇವಾಗ ಸರಿ ಹೋಗ್ತಾ ಇದೆ. ಇಷ್ಟು ದಿನ ನಿಮ್ ಜೊತೆ ಸೇರ್ಕೊಂಡು ನಾನಾಗಿ ಯೋಚನೆ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಇವಾಗ ನಾನು ಕೂತು ಅದ್ರ ಬಗ್ಗೆ ಯೋಚಿಸಿದ್ಮೇಲೆ ಅರ್ಥ ಆಗ್ತಾ ಇದೆ. ಮಹಾರಾಣಿ ಆಗೋಕ್ಕೋಸ್ಕರ ಅಡ್ಡದಾರಿ ಹಿಡಿಯೋ ಅಂತ ಅವಶ್ಯಕತೆ ಏನಿಲ್ಲ. ಒಳ್ಳೆಯವಳಾಗಿದ್ರೆ ನಮ್ಮ ಮನೆಯವರೇ ನನ್ನನ್ನ ಮಹಾರಾಣಿ ತರ ನೋಡ್ಕೋತಾರೆ ಗೊತ್ತಾ? ಏನ್ ಮಾತಾಡ್ತಿದ್ಯಾ ಊರ್ಮಿಳಾ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹೇಳ್ದೆ ಅಲ್ವಾ, ಹಿಡ್ದಿದ್ ಹುಚ್ಚು ಇವಾಗ ಸರಿ ಹೋಗಿದೆ ಅಂತ. ಅರ್ಥ ಆಗ್ತಾ ಇಲ್ವಾ? ಇಷ್ಟು ದಿನ ಯಾರ ನಾಶ ಆಗ್ಲಿ ಅಂತ ಆಸೆ ಪಡ್ತಾ ಇದ್ನೋ ಆ ವೈದೇಹಿ ಏನಾದ್ರೂ ಇಲ್ಲ ಅಂದಿದ್ದಿದ್ರೆ ಇವತ್ತು ನಾನು ಜೀವಂತವಾಗೇ ಇರ್ತಾ ಇರ್ಲಿಲ್ಲ ಗೊತ್ತಾ? ಅಂದ್ರೆ ವೈದೇಹಿ ಕಾಪಾಡಿದ್ಲು ಅನ್ನೋ ಕಾರಣಕ್ಕೆ ನೀನೀಗ ಬದಲಾಗ್ಬಿಟ್ಯಾ? ಇಲ್ಲ, ಇಷ್ಟು ದಿನ ನನ್ ಮನ್ಸಿಗೆ ಚುಚ್ಚಿದ ಆಸೆ ಸ್ವಾರ್ಥ ಅನ್ನೋ ಮುಳ್ಳುನ್ನ ಇವತ್ತಿಂದ ಕಿತ್ತಾಕಿ ಮನುಷ್ಯಳಾಗಿದ್ದೀನಿ. ಏನಿದು? ಇನ್ನು ವೈದೇಹಿಗೆ ದೇವಾಂಶಿಗೆ ಅನ್ಯಾಯ ಮಾಡಲ್ಲ. ಹಾ, ನಿಮಗೂ ಮಾಡೋದಕ್ ಬಿಡೋದಿಲ್ಲ. ಏನು? ನೀನು ಮಾಡಲ್ಲ, ನಮಗೂ ಮಾಡಕ್ ಬಿಡಲ್ವಾ? ಹೇಳಿದ್ಲಲ್ಲ ಮಾಡಲ್ಲ ಅಂತ. ಅರ್ಥ ಆಗ್ತಿಲ್ವಾ? ಅವಳನ್ನ ನೋಡಾದ್ರೂ ಬದಲಾಗಿ ಬುದ್ಧಿ ಕಲ್ತ್ಕೊಳ್ಳಿ. ಇನ್ನೂ ಹೀಗೆ ಇರ್ತೀರಾ ಅಂದರೆ ಆ ದೇವ್ರು ಕೂಡ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಬದಲಾಗೋದಕ್ಕೆ ನಿಮಗೆ ಇನ್ನೂ ಒಂದು ಅವಕಾಶ. ಹೊರಡಿ. ಇಷ್ಟು ದಿನ ನಮ್ ಜೊತೆಯಾಗಿದ್ದು ಈಗ ಸಡನ್ ಆಗಿ ಉಲ್ಟಾ ಹೊಡೆದ್ಬಿಟ್ಲಲ್ಲೋ. ನಮ್ಮನ್ನು ಎದುರಾಕೊಂಡ್ರೆ ಏನಾಗುತ್ತೋ ಆ ಊರ್ಮಿಳಂಗೂ ಅರ್ಥ ಆಗುವಂತ ಸಮಯ ಬಂದಿದೆ. ಊರ್ಮಿಳಾ, ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಹಾಸ್ಪಿಟ್ಲಿಗೆ ಹೋಗೋಣ. ಈ ಕಣ್ಣಿಲ್ದಿರೋ ಹೆಂಡತಿಗೆ ಎಲ್ಲಿ ಸೇವೆ ಮಾಡಬೇಕಾಗುತ್ತೋ ಅಂತ ನನಗೆ ಆಪರೇಷನ್ ಮಾಡಿಸ್ಬೇಕು ಅಂತಿದ್ದೀರಾ? ಅಷ್ಟು ಸಹಿಸ್ಕೊಳ್ಳೋಕ್ಕಾಗೋದಿಲ್ವಾ? ನನಗೆ ಮನಸ್ಸು ಕೊಟ್ಟಿರೋ ಊರ್ಮಿಳಾ ನನ್ನ ಕಣ್ಣು ಮುಂದೆನೇ ಇದ್ರೆ, ಕಣ್ಣಿದ್ರೂ ಕೂಡ ಸೇವೆ ಮಾಡೋದಕ್ಕೆ ನಾನು ಸಿದ್ಧ. ಏನು ಬೇಕಾದರೂ ಮಾಡ್ತೀನಿ.
ಇವಾಗ ಕಾಣಿಸ್ತಾ ಇದ್ದಾಳ ನಿಮಗ್ ಮನ್ಸ್ ಕೊಟ್ಟಿದ್ದು ಊರ್ಮಿಳಾ? ರಾತ್ರಿನೇ ಕಾಣಿಸ್ತು, ಇವಾಗ ನಂಬಿಕೆ ಬಂತು. ಬಾ ಹೋಗೋಣ, ಬಾ. ಒಂದು 3-4 ದಿನ ಇರೋದಿಲ್ಲ ನಾವು. ರೈತರ ಉತ್ಸವಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಫೋನಲ್ಲಿ ಟಚಲ್ಲಿ ಇರ್ತೀನಿ, ಏನು ತೊಂದರೆ ಇಲ್ಲ. ಯಾ, ಡೋಂಟ್ ವರಿ. ಹಾಂ, ಓಕೆ, ನಾನು ನೋಡ್ಕೋತೀನಿ. ಹಾಂ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ. ಹಾಂ, ಎಲ್ಲ ನಾನು ನೋಡ್ಕೋತೀನಲ್ಲ. ಓಕೆ, ಡೋಂಟ್ ವರಿ, ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್. ಯಾ, ಓಕೆನಾ? ಬಾಯ್. ಬಾವಾ, ಊರಿಗೆ ಹೋಗ್ತಾ ಇದೀವಲ್ಲ ವೈದೇಹಿ, ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಬಾವಾ, ಏನು ವೈದೇಹಿ? ನಮ್ಮ ಮಗು ಆಡೋ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆಯಾ ಬಾವಾ? ಅದೇನು ಪ್ರಶ್ನೆ ವೈದೇಹಿ? ನಮ್ಮ ಮಗು ಅವಳ ಜೊತೆಗೆ ನಮ್ಮನ್ನು ಕೂಡ ಕಾಪಾಡ್ತಿದ್ದಾಳೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಇಲ್ಲಿವರೆಗೂ ಅವಳು ಹೇಳಿದಾಗ ಅಲ್ವೆಲ್ಲ ನಡೆದಿರೋದು. ಹಾಗಾದ್ರೆ ಇವಾಗ್ಲೂ ಕೂಡ ಮಗು ಮಾತು ಕೇಳ್ತೀಯಾ ಬಾವಾ? ಯಾಕೆ ಕೇಳಲ್ಲ? ಮತ್ತೇನಾದ್ರೂ ಹೇಳಿದ್ಲಾ? ಹೇಳು, ಏನು ಹೇಳಿದ್ಲು? ನಮ್ಮ ಪುಟಾಣಿ ಮರಿಗೆ ನೀನು ಊರಿಗೆ ಹೋಗೋದು ಇಷ್ಟ ಇಲ್ಲ ಬಾವಾ. ಏನು? ಹೌದು ಬಾವಾ, ನಮ್ಮನ್ನ ಆ ಊರಿಗೆ ಹೋಗೋದು ಬೇಡ ಅಂತಿದೆ. ಯಾಕೆ? ಅಲ್ಲಿ ನಮಗೋಸ್ಕರ ಕಾಯ್ತಾ ಇರೋರು, ನಮ್ಮನ್ನ ಅಭಿಮಾನಿಸೋರನ್ನ ಬಿಟ್ರೆ ನಮಗೆ ಕೆಟ್ಟದ್ದನ್ನು ಬಯಸೋಂಥವ್ರು ಯಾರೂ ಅಲ್ಲಿರಲ್ಲ. ಅಲ್ಲಿಗೆ ಯಾಕೆ ಹೋಗೋದು ಬೇಡ ಅಂತಿದ್ದಾಳೆ? ಯಾವ ಅಪಾಯನೂ ಹೇಳ್ಬಿಟ್ಟು ಬರಲ್ವಲ್ಲ ಬಾವಾ. ಎಲ್ಲ ಒಳ್ಳೇದು ಅನ್ಕೊಂಡಿರುವಾಗ್ಲೇ ಕೆಟ್ಟದಾಗ್ಬೋದು. ಏನೂ ಕಾರಣ ಇಲ್ಲದೆ ಸುಮ್ಮನೆ ಮಗು ಬೇಡ ಅಂತ ಹೇಳಲ್ಲ ಅಲ್ವಾ? ಮಾತು ಕೊಟ್ಟಿದ್ದೀನಿ ವೈದೇಹಿ, ಬರ್ತೀನಿ, ನಿಮ್ಮ ಕಷ್ಟಗಳನ್ನ ತೀರಿಸ್ತೀನಿ ಅಂತ ಹೇಳಿದ್ದೀನಿ. ಕೊಟ್ಟು ಮಾತನ್ನ ತಪ್ಸೋಕ್ಕಾಗತ್ತಾ? ಮಾತು ತಪ್ಪು ಅಂತ ಹೇಳ್ತಾ ಇಲ್ಲ ಬಾವಾ. ಅಲ್ಲಿಗೆ ಹೋಗೋದು ಬೇಡ ಅಂತಿದ್ದೀನಿ ಅಷ್ಟೆ. ಅವ್ರಿಗೆ ಬೇಕಾಗಿರೋ ಸಹಾಯನ ಮಾಡು. ಎಷ್ಟು ದುಡ್ಡು ಬೇಕು ಅಂತಾರೋ ಅಷ್ಟು ದುಡ್ಡನ್ನು ಕೊಟ್ಬಿಡು. ಎಲ್ಲ ಸಮಯಕ್ಕೂ ದುಡ್ಡು ಕೊಡೋದು ಸರಿಯಲ್ಲ. ಸರಿಯಾಗಿ ಬೆಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅನ್ನದಾತರಾಗಿದ್ದ ರೈತರು ಭೂಮಿ ತಾಯಿನ ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಹಾಗೆ ಹೋಗದಿರೋ ಹಾಗೆ ಮಾಡೋ ಜವಾಬ್ದಾರಿ ನಮ್ದು. ಅದು ಈಗ ನಾವು ಹೋದ್ರೆ ಮಾತ್ರ ಸಾಧ್ಯ ವೈದೇಹಿ. ನೀನ್ ಏನಾದ್ರೂ ಹೇಳು ಬಾವಾ. ಒಂದ್ಸಲ ಅಲ್ಲಿಗೆ ಹೋಗಿ ಹಾವ್ ಹತ್ರ ಕಚ್ಚಿಸ್ಕೊಂಡು ಸಾವಿನ ಅಂಚಿಗೆ ಹೋಗಿ ಬಂದಿದ್ಯಾ. ಮತ್ತೆ ಇವಾಗ ಅಲ್ಲಿಗೆ ಹೋದ್ರೆ ಯಾವ ಅಪಾಯ ಬರುತ್ತೋ ಅಂತ ಭಯ ಆಗುತ್ತೆ ಬಾವಾ. ಜೊತೆಗೆ ನಮ್ ಪುಟಾಣಿ ಬೇರೆ ಬೇಡ ಅಂತ ಹೇಳಿದೆ. ಅದಕ್ಕೆ ನಾವು ಹೋಗೋದು ಬೇಡ ಅಂತ ಅನ್ಸತ್ತೆ ಬಾವಾ. ಬೇಡ. ಏನೋ ಆಗೋಗುತ್ತೆ ಅಂತ ಹೆದರ್ಕೊಂಡು ಮನೇಲೆ ಕೂತಿದ್ರೆ ಅದಕ್ಕಿಂತ ಮುಟ್ಟಾಳ್ತನ ಬೇರೆ ಯಾವುದೂ ಇರಲ್ಲ. ಏನೋ ನಡೆಯತ್ತೆ ಅನ್ಕೊಂಡು ಭಯ ಪಡ್ತಾ ಇಲ್ಲ ಬಾವಾ. ಖಂಡಿತ ಏನಾದ್ರೂ ಆಗತ್ತೆ ಅಂತಾನೆ ಭಯ ಆಗ್ತಾ ಇರೋದು. ನನ್ ಮಗು ಹೇಳಿದೆ ನಡೆಯತ್ತೆ ಅಂತ ಭಯ ಆಗ್ತಿದೆ ಬಾವಾ. ಅಲ್ಲಿಗೆ ಹೋದ್ರೆ ಬರೋ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಸಮಸ್ಯೆ ಅಂದ್ರೆ ಏನ್ ಸಮಸ್ಯೆ? ನಮ್ ಪುಟ್ಟವೈದೆ ಹೇಳ್ತಾಳಲ್ವಾ, ಏನ್ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ತಾಳೋ ಹೇಳು. ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ನಾನು ರೆಡಿ ಆಗ್ತೀನಿ. ಅಪಾಯದ ಕಾಲ ಬರ್ತಿದೆ. ನಿನಗೆ ಬಂದಂಥ ಕೆಟ್ಟ ಕನಸು ಆದಷ್ಟು ಬೇಗ ನಿಜ ಆಗುತ್ತೆ. ಹೇಳು ವೈದೇಹಿ, ಏನ ಸಮಸ್ಯೆ? ಗೊತ್ತಿಲ್ಲ ಬಾವಾ, ಅದು ಮಾತ್ರ ಗೊತ್ತಿಲ್ಲ. ಆದ್ರೆ ಹೋದ್ರೆ ಮಾತ್ರ ಆ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಬಾವಾ. ಅದಕ್ಕೆ ಹೋಗೋದು ಬೇಡ ಅಂತಿದ್ದೀನಿ. ಅರ್ಥ ಆಯ್ತು ವೈದೇಹಿ, ಇದು ನಿನ್ನ ಭಯ, ಅದಕ್ಕೆ ಹಾಗೆ ಹೇಳ್ತಾ ಇದೆಯಾ ಅಷ್ಟೇ. ಬಾವಾ, ಹೌದು ವೈದೇಹಿ, ಏನೋ ಒಂದು ಸಮಸ್ಯೆ ಬರುತ್ತೆ ಅಂತ ಗೊತ್ತಾದಾಗ ಅದೇನು ಅಂತ ತಿಳ್ಕೊಂಡು ಪರಿಹಾರ ಹುಡುಕ್ಬೇಕೆ ಹೊರತು ಹೆದರ್ಕೊಂಡು ಮನೇಲೆ ಕೂತ್ರೆ ಆ ಭಯ ನಮ್ಮನ್ನು ಹುಡ್ಕೊಂಡು ಬಂದು ಬೇಟೆ ಆಡುತ್ತೆ. ಅದಕ್ಕೆ ಆ ಸಮಸ್ಯೆನ ಧೈರ್ಯದಿಂದ ಎದುರಿಸ್ಬೇಕು. ಊರಿಗೆ ಹೋಗೋಣ ಬಾವಾ. ಈ ಉತ್ಸವ ನಮಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ನಮ್ಮನ್ನೇ ನಂಬ್ಕೊಂಡ್ರು ಅಂತ ಎಷ್ಟೋ ಜನಕ್ಕೆ ಸಂಬಂಧಪಟ್ಟ ಉತ್ಸವ. ಏನು ಸಮಸ್ಯೆ ಬರುತ್ತೋ ಬರಲಿ ಬಿಡು, ನೋಡ್ಕೊಳ್ಳೋಣ. ಆದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಯಾವ ಥರ ಬದಲಾವಣೆಯೂ ಇರೋದಿಲ್ಲ. ನಾನು ಎಷ್ಟು ಹೇಳಿದ್ರು ಭಾವಂಗ್ ಅರ್ಥನೇ ಆಗ್ತಿಲ್ಲ. ಸಮಸ್ಯೆ ಅಂದ್ರೆ ಚಿಕ್ಕ ಸಮಸ್ಯೆ ಅನ್ಕೊಳ್ತಾ ಇದ್ದಾರೆ. ಪುಟಾಣಿ ನೋಡಿದ್ಯಾ, ಬೇಡ ಅಂದ್ರೂ ಕೂಡ ನಿಮ್ಮಪ್ಪ ಅವ್ರಿಗೋಸ್ಕರ ಹೋಗ್ತೀನಿ ಅಂತ ಇದ್ದಾರೆ. ಇದು ಎಷ್ಟು ದೊಡ್ಡ ಅಪಾಯನೋ ಹೇಳಕ್ಕಾಗ್ತಿಲ್ಲ. ಹೇಳ್ದೆ ಹೇಗೆ ತಡೆಯೋದು?
ಹೇಗೆ ತಡೀತೀನಿ ಬಾವ, ನಿನ್ನ ಮಾತ್ರ ಆ ಊರಿಗೆ ಹೋಗಕ್ ಬಿಡಲ್ಲ. ನಾಡಿದ್ದು ಒಳ್ಳೆ ದಿನ ಅಂತ ಪುರೋಹಿತರು ಹೇಳಿದ್ದಾರೆ. ಆವತ್ತು ಊರಿಗೆ ಹೋಗೋದಕ್ಕೆ ಏರ್ಪಾಟ್ ಮಾಡು. ಆದರೆ ಅದಕ್ಕೆ ಕಣ್ಣಿನ ಆಪರೇಷನ್. ಲೇಸರ್ ಆಪರೇಷನ್ ಅಲ್ವಾ, 2 ದಿವಸದಲ್ಲಿ ಬಂದ್ಬಿಡ್ತಾರೆ. ಸರಿ ಇಂದು, ಹಾಗಿದ್ರೆ ಪ್ರಯಾಣಕ್ಕೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ರೈತರಿಗೆ ಬೇಕಾಗಿರೋ ಸಹಾಯನ ಆರ್ಥಿಕವಾಗೂ ನಾವು ಮಾಡೋಣ ಕಂದ. ಅದಕ್ಕೂ ಕೂಡ ಏರ್ಪಾಟ್ಗಳನ್ನ ಮಾಡು. ಆಗ್ಲಿ ಅಮ್ಮ. ಆದ್ರೆ ನಮ್ಮ ಅಕ್ಷಯ ಪಾತ್ರೆ ಪ್ರಾಜೆಕ್ಟ್ ಪೂರ್ತಿ ಆಗಿದ್ದಿದ್ರೆ ರೈತರು ಸಹಾಯಕ್ಕೋಸ್ಕರ ಈ ತರ ಎದುರು ನೋಡ್ಬೇಕಾದ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ. ಅದು ಕೂಡ ಪೂರ್ತಿ ಮಾಡೋಣ ದೇವ. ಊರ್ಮಿಳಾ ಈಗ ಬದಲಾಗಿದ್ದಾಳೆ, ಅವಳು ನಮ್ಗೆ ಅಡ್ಡ ಬರಲ್ಲ. ಹಾಗಾದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡಲ್ವಾಜಿ? ನಾವು ಈ ಕುಟುಂಬಕ್ಕೆ ಸೇರಿದವ್ರೆ ತಾನೆ. ನಾವ್ ಅಡ್ಡಿ ಮಾಡಿದ್ರು ನಡೆಯೋದಿಲ್ವಲ್ಲ. ಸುವರ್ಣ, ಅಮ್ಮ ಹೇಳಿದ್ ಸರಿನೇ ಅಲ್ವಾ ದೊಡ್ಡಮ್ಮ? ನಮ್ಮನ್ ಕೇಳ್ದೆ ಎಲ್ಲ ನಿರ್ಧಾರನು ನೀವೇ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ಈ ಟ್ರಸ್ಟಿಗೆ ಹೆಡ್ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಈಗ ಹೊಸದಾಗಿ ಏನೋ ಹೇಳೋದಿದೆ. ದೇವಾಂಶನೇ ವಾರಸ್ತಾರ ಅಂತ ನನ್ನ ಮಗ ಮೊದಲೇ ಹೇಳಿದಾನೆ. ಹಾಗಾದ್ರೆ ಇಲ್ಲಿವರೆಗೂ ಏನ್ ಮಾಡಿದಾನೆ ಅಜ್ಜಿ? ದೊಡ್ಡಪ್ಪ ಹೇಳಿದ್ರೆ ಸಾಕಾಗಲ್ಲ. ಈ ಮನೇಲಿ ಯಾರಾದ್ರೂ ಒಬ್ರು ಒಪ್ಲಿಲ್ಲ ಅಂದ್ರು ಅವ್ರಿಗೆ ಅಧಿಕಾರ ಸಿಗೋದಿಲ್ಲ, ಅವ್ರ ನಿರ್ಧಾರನೂ ನಡೆಯೋದಿಲ್ಲ. ಅಂದ್ರೆ ಏನೋ ನೀನ್ ಹೇಳ್ತಿರೋದು? ಈಗ ಅಕ್ಷಯ ಪಾತ್ರೆನ ಪೂರ್ತಿ ಆಗೋಗ್ಬಿಡಲ್ವಾ? ಹಾಗೆ ಹೇಳ್ತೀಯಕ್ಕ? ಖಂಡಿತ ಹೇಳಲ್ಲ. ಅದೇನು ಅಂದ್ರೆ ನಮ್ಮನ್ನು ಅದರಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಿದೀವಿ ಅಷ್ಟೇ. ಮನುಷ್ಯರಾಗಿ ಬದುಕಿದ್ರೆ ಖಂಡಿತ ನಿಮ್ಗೆ ಸಿಗ್ಬೇಕಾದ ಪಾಲ್ ಸಿಗುತ್ತೆ. ಅಂದ್ರೆ ನಿನ್ನ ಉದ್ದೇಶ ಏನು ದೇವಾನ್? ನಿಜ ಹೇಳ್ತಾ ಇದ್ದೀನಿ. ಯಾವತ್ತಾದ್ರೂ ಮನುಷ್ಯ ತರ ಯೋಚನೆ ಮಾಡಿದಿದ್ರೆ ಮನುಷ್ಯರ ತರನೇ ನೋಡ್ತಾ ಇದ್ವಿ. ಈಗಲೂ ಕೂಡ ಜನಗಳು ಒಳ್ಳೇದಕ್ಕೋಸ್ಕರ ಮಾಡಿರೋದನ್ನು ನಿಮ್ಮ ಜೇಬ್ ತುಂಬಿಸ್ಕೊಳ್ಳೋದಕ್ಕೆ ಬಳಸ್ಕೋಬೇಕು ಅಂತ ಇರೋ ನಿಮ್ಮ ದುರುದ್ದೇಶದಿಂದ ಇಲ್ಲಿಗೆ ಬಂದು ಪಾಲ್ ಕೇಳ್ತಾ ಇದ್ದೀರಾ. ಖಂಡಿತ ಹಾಗಾಗೋಗಿ ನಾನು ಬಿಡಲ್ಲ. ಅಂದ್ರೆ ಅಕ್ಷಯ್ ಪಾತ್ರೆ ಕೂಡ ನಡೆಯಲ್ಲ. ಅದ್ ನಡೆದ್ರು ಸರಿ, ನಡಿದೆ ಹೋದ್ರು ಸರಿ. ರೈತರಿಗೆ ನಾನು ಏನ್ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಮಾಡೇ ಮಾಡ್ತೀನಿ ಚಿಕ್ಕಮ್ಮ. ಸಹಾಯ ಅಂದ್ರೆ 1000 ಲಕ್ಷನೋ ಅನ್ಕೊಂಡಿದ್ಯಾ ಅನ್ಸುತ್ತೆ. ಎಷ್ಟಾಗುತ್ತೆ ಗೊತ್ತಾ? 10 ರಿಂದ 15 ಕೋಟಿ ಆಗುತ್ತೆ. ಎಲ್ಲರ ವಿವರಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಆ ದುಡ್ಡು ಎಲ್ಲಿಂದ ಬರುತ್ತೆ ದೇವಾಂಶ್? ಅದ್ರಲ್ಲೂ ನಮ್ಗೆ ಪಾಲಿದೆ. ಇದ್ರಲ್ಲಿ ಯಾವ ಪಾಲು? ಅವನ್ನ ಕೊಟ್ಟಾಗ ಯಾರಿಗೆ ಸಿಗ್ಬೇಕೋ ಅವ್ರಿಗೆ ಸಿಗುತ್ತೆ. ಅಲ್ಲಿವರೆಗೂ ಕುಟುಂಬದವರೆಲ್ಲ ಒಟ್ಟಾಗಿ ಮಾಡಬೇಕಾದ ಕೆಲಸಗಳನ್ನ ಮಾಡ್ತಾನೆ ಇರಬೇಕು. ಅಮ್ಮ, ಮಾಡಬೇಕಾದ ಕೆಲಸಗಳು ತುಂಬ ಇದ್ದಾವೆ, ನಾನು ಹೋಗಿ ಬರ್ತೀನಿ. ಆಯ್ತು ಜೋಪಾನ ಕಣೋ. ಹೋಗು ಹೋಗು. ನಮ್ಮ ಅಗತ್ಯ ಇದ್ದಾಗ ಮನೆಯವ್ರ ಥರ, ಅಗತ್ಯ ಇಲ್ಲ ಅಂದ್ರೆ ಹೊರಗ್ನವ್ರ ಥರ ನೋಡೋದು ಅಭ್ಯಾಸ ಆಗೋಗಿದೆ. ಇಷ್ಟಕ್ಕೂ ನಮ್ಮ ಒಪ್ಪಿಗೆ ಇಲ್ಲದೆ ಅದು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ನಾನು ನೋಡ್ತೀನಿ. ನಡಿಯಮ್ಮ. ಇವ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ ಅತ್ತೆ. ಅವ್ರ ತಲೆ ಅವ್ರು ಏನ್ ಮಾಡ್ತಾರೆ ಕೌಸಲ್ಯ? ದೇವಾಂಶ್ ಲೆಕ್ಕ ಇದಾರಲ್ವಾ, ಅವರೆಲ್ಲ ನೋಡ್ಕೊಳ್ತಾರೆ. ಇದೇನು ಬಾವನ ಊರು ಕಳಿಸ್ದೆ ಇಲ್ಲೇ ತಡೆಯೋಕ್ಕೆ ಸಹಾಯ ಆಗೋ ಹಾಗಿದೆ. ನನ್ನ ಬಾವಂಗೆ ಅಪಾಯ ಮಾಡೋರಿಂದಾನೇ ನನ್ನ ಬಾವ ಊರಿಗೆ ಹೋಗದಿರೋ ಹಾಗೆ ತಡೆದ್ರೆ ಮಾಡ್ತೀನಿ. ಅಲ್ಲಿ ರೈತರಿಗೂ ಸಹಾಯ ಆಗಿ ಇವರು ನಮ್ಮ ಬಾವನ ತಂಟೆಗೂ ಬರದೆ ಬಾವ ಊರಿಗೂ ಹೋಗದಿರೋ ಹಾಗೆ ಮಾಡ್ತೀನಿ. ಅವ್ರು ಮಾಡಬೇಕು ಅಂದ್ಕೊಂಡಿರೋದನ್ನ ಯಾವುದು ನಡೆಯಕ್ಕೆ ಬಿಡಬಾರ್ದು ಅಮ್ಮ. ಆಗಲೇ ನಮ್ಮ ಬೆಲೆ ಏನು ಅಂತ ಗೊತ್ತಾಗೋದು. ನಾವಿಲ್ಲ ಅಂದರೆ ಇಲ್ಲಿ ಏನೂ ನಡೆಯಲ್ಲ ಅಂತ ಇವ್ರಿಗೆ ಅರ್ಥ ಮಾಡಿಸ್ಬೇಕು. ಆಗ ನಮಗೆ ಬೇಕಾಗಿರೋದನ್ನ ಇವರೇ ತಂದು ಕೊಡ್ತಾರೆ. ಕೆಟ್ಟದ್ದು ಒಂದು ರೀತಿ ಒಳ್ಳೇದೇ ಅಂತ ಹೇಳ್ತಾರೆ. ಇವಾಗ ನಿಮ್ಮ ಕೆಟ್ಟತನನ ನನ್ನ ಬಾವನ ಒಳ್ಳೆತನಕ್ಕೋಸ್ಕರ ಹೇಗೆ ಬದಲಾಯಿಸ್ಕೋತೀನಿ ಅಂತ ನೋಡಿ. ಹಲೋ ಬಾವ. ಬಾವ, ಎಂಥ ಪರಿಸ್ಥಿತಿನಲ್ಲಾದರೂ ಆ ದುಡ್ಡನ್ನು ತರಲೇಬೇಕು. ಅವಶ್ಯಕತೆ ಇದ್ರೆ ನನ್ನ ಒಡವೆಗಳನ್ನೆಲ್ಲ ಮಾರಿದ್ರೂ ಪರವಾಗಿಲ್ಲ, ಹೇಗಾದರೂ ದುಡ್ಡು ತಗೊಂಡ್ ಬಾ ಬಾವ. ಗುರುಗಳು ನಮ್ಮ ಹತ್ರ ಹೇಳಿದ್ದು ನಿಮಗೆ ನೆನಪಿದೆ ಅಲ್ವಾ? ಹಳ್ಳಿಯವ್ರಿಗೆ ನಾವೇನಾದರೂ ಸಹಾಯ ಮಾಡಿದ್ರೆ ಯಾವತ್ತಿಗೆ ಆದರೂ ರಾಜ್ಯಾಧಿಕಾರ ನಮ್ಮದೇ, ನಾವಾದ್ಮೇಲೆ ನಮ್ಮ ಮಗುಗೆ ಅಂತ ಹೇಳಿದ್ರು. ಅದು ನಡಿಬೇಕು ಅಂದರೆ
ಈಗ ಅದಕ್ಕೆ ತಕ್ಕ ಹಾಗೆ ಊರಿನ ಉತ್ಸವ ಬೇರೆ ಬಂದಿದೆ. ನಮಗೋಸ್ಕರನೇ ಆ ರೈತರ ಉತ್ಸವನೂ ಬಂದಿರ್ಬೋದು ಅಂತ ಅನ್ಸತ್ತೆ ಬಾವ. ಹೇಗಾದ್ರೂ ಸರಿ, ಇದನ್ ಮಾತ್ರ ಬಿಟ್ಕೊಡ್ಬಾರ್ದು. ಯಾರು ಎಷ್ಟೇ ಅಡ್ಡಗಾಲ್ ಹಾಕಿದ್ರೂ ಅಲ್ಲಿಗೆ ಹೋಗ್ಲೇಬೇಕು, ನಾವು ಸಹಾಯ ಮಾಡಲೇಬೇಕು. ನಮ್ಮ ಮಗು ಭವಿಷ್ಯಕ್ಕೂ ಕೂಡ ಯಾವ ತೊಂದರೆನೂ ಆಗಲ್ಲ. ಅಲ್ಲಿ ಮಾಡೋ ಸಹಾಯನೇ ನಮ್ಮ ಮಗು ಭವಿಷ್ಯಕ್ಕೂ ಒಳ್ಳೇದೇ ಆಗುತ್ತೆ ಅಂತ ಅನ್ಸತ್ತೆ. ಸರಿ ಬಾವ, ದುಡ್ಡು ಮನೆಗೆ ತಗೊಂಡ್ ಬಾ. ನಾವು ಸಾಧಿಸಕ್ಕಾಗಲ್ಲ ಅಂತ ಹೇಳೋರ್ ಮುಂದೆನೇ ನಾವು ಸಾಧಿಸ್ಬೋದು ಅಂತ ನಿರೂಪಿಸೋಣ. ಒಳ್ಳೇದು ಮಾಡೋ ಮನುಷ್ಯರಿಗೆ ಯಾರೇ ಅಡ್ಡಗಾಲ್ ಹಾಕಕ್ ನೋಡಿದ್ರು ಅದವ್ರಿಗೆ ಸಾಧ್ಯ ಆಗಲ್ಲ ಅಂತ ಅವ್ರಿಗೇನೆ ಅರ್ಥ ಆಗ್ಬೇಕು. ದುಡ್ಡನ್ನ ಮನೆಗೆ ತಗೊಂಡ್ ಬಂದ್ಬಿಡು ಬಾವಾ. ಹಾ, ಅಂದ್ರೆ ಅಲ್ಲಿ ಊರ್ ಜನರಿಗೆ ರಾಜ್ಯಾಧಿಕಾರದಿಂದ ಸಹಾಯ ಮಾಡಿದ್ರೆ ತಲತಲಾಂತರದವರೆಗೂ ಅವ್ರ ಮಕ್ಕಳೇ ಆ ಪದವಿನಲ್ಲಿ ಇರ್ತಾರೆ ಅಂತಾಯ್ತು. ಏನ್ ಪ್ಲಾನ್ ಮಾಡಿದಾರೆ ಇವರು? ಅದಕ್ಕೇನಾ ದೇವಾಂಶ್ ತನ್ನ ದುಡ್ಡನ್ನ ನಮ್ ದುಡ್ಡನ್ನು ಕೂಡ ಸೇರಿಸಿ ಅವ್ರಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ತಗೊಂಡ್ ಬರ್ಲಿ ಅಮ್ಮ. ಆ ದುಡ್ಡು ಅವ್ರು ಕೊಡ್ಬೇಕು ಅಂತಿರೋ ಜಾಗಕ್ಕೆ ಹೋಗಲ್ಲ, ನಮ್ಮ ಕೈ ವಶ ಆಗಿ ಸೇರ್ಬೇಕಾಗಿರೋ ಜಾಗಕ್ಕೆ ಸೇರುತ್ತೆ. ನನಗೆ ಬೇಕಾಗಿರೋದು ಅದೇ. ಅಲ್ಲಿ ಸೇರ್ಬೇಕಾಗಿರೋ ಸಹಾಯ ಹೇಗೆ ಸೇರಿಸ್ಬೇಕೋ ನನಗೆ ಗೊತ್ತಿದೆ. ನನ್ನ ಭಾವ ಅಲ್ಲಿಗೆ ಹೋಗೋದನ್ನು ನಾನು ತಡಿಬೇಕು. ಅದನ್ನು ನಿಮ್ಮ ಕೈಯಾರೇನೆ ಮಾಡಿಸ್ತೀನಿ. ದೇವಾಂಶ್, ದುಡ್ಡನ್ನ ಡ್ರಾ ಮಾಡ್ಕೊಂಡು ಬಂದ್ಯಾ? ಮಾಡ್ದೆ ಅಮ್ಮ. ಒಟ್ಟು 5 ಕೋಟಿ ಇದೆ. ಆದ್ರೆ ಇವಾಗ ನಮ್ಮ ಅಕೌಂಟಲ್ಲಿ ಯಾವ ದುಡ್ಡು ಇಲ್ಲ. ಅದೇನ್ ಬಾವಾ, ಅಷ್ಟು ಕಂಪನೀಸು, ಅಷ್ಟು ಕೋಟಿ ಟರ್ನ್ ಓವರ್ಸ್ ಇದ್ರು 5 ಕೋಟಿ ತೆಗಿತಿದ್ರೇನೆ ಖಾಲಿ ಆಗೋಯ್ತಾ? ಕಂಪ್ನಿ ಅಕೌಂಟಿಂದ ಯಾವಾಗ ಬೇಕೋ ಅವಾಗ ದುಡ್ಡು ತೆಗಿಯೋಕ್ಕಾಗಲ್ಲ ವೈದೇಹಿ. ನಮ್ಮ ಪರ್ಸನಲ್ ಅಕೌಂಟಿಂದ ದುಡ್ಡು ತೆಗೆದಿದ್ದೀನಿ. ಸರಿ ದೇವಾ, ಈಗ ಸದ್ಯಕ್ಕೆ ಸರಿ ಹೋಗುತ್ತಲ್ವಾ, ಆಮೇಲೆ ನೋಡ್ಕೊಳ್ಳೋಣ. ಸರಿ ವೈದೇಹಿ, ಈ ದುಡ್ಡು ತಗೊಂಡೋಗಿ ಹುಷಾರಾಗಿ ವಾರ್ಡ್ರೋಬ್ ಇಡು. ಸರಿ ಬಾವಾ. ಈ ದುಡ್ಡು ತಗೊಂಡೋಗಿ ಅವ್ರಿಗೆ ದಾನ ಮಾಡಿ 1000 ಕೋಟಿ ಆಸ್ತಿಗೆ ಒಡೆಯ ಆಗ್ಬಿಡ್ಬೇಕು ಅಂತನಾ? ಇದು ನಡಿಯಕ್ ಬಿಡಬಾರ್ದು ಅಲ್ಲಿ. ಹೇಗೆ ನಡಿಯಕ್ಕೆ ಬಿಡ್ತೀನಮ್ಮ? ಇಷ್ಟು ದಿವಸ ಇಷ್ಟೆಲ್ಲ ಮಾಡಿದ್ದು ಆಸ್ತಿ ಎಲ್ಲ ಅವ್ರ ಕೈಗೆ ಸೇರಕ್ಕ, ಆ ದುಡ್ಡನ್ನ ಇವರು ಬೇರೆಯವ್ರಿಗೆ ದಾನ ಮಾಡಕ್ ಬಿಟ್ರೆ ತಾನೆ. ಆ ದುಡ್ಡನ್ನ ನಾವು ಇವತ್ತೇ ಕದಿಬೇಕು. ಟೈಮ್ ನೋಡ್ಕೊಂಡು ಮಾಡ್ಬೇಕು ವಾಲಿ, ಇಲ್ಲ ಅಂದ್ರೆ ಅಷ್ಟೇ ಕತೆ. ನನ್ಗೇನಾದ್ರೂ ಒಂದು ಚಿಕ್ಕ ಗ್ಯಾಪ್ ಸಿಕ್ಕಿದ್ರು ಸಾಕು ಅಮ್ಮ, ಎತ್ಬಿಡ್ತೀನಿ. ಅವ್ರು ಅನ್ಕೊಂಡಿದ್ ಮಾತ್ರ ನಡಿಬಾರ್ದು ವಾಲಿ. ವೈದೇಹಿ, ವೈದೇಹಿ, ಹಾ ಬಾವಾ. ನಿನ್ನ ಮಾತಿಗೆ ಒಪ್ಕೊಳ್ದೇ ಇರೋದಕ್ಕೆ ನೋವಾಗ್ತಿದ್ಯಾ ವೈದೇಹಿ? ಇಲ್ಲ ಬಾವಾ, ಜನರ ಬಗ್ಗೆ ನೀನ್ ಯೋಚಿಸ್ತಾ ಇರೋದನ್ನ ನೋಡಿ ನನ್ನ ಭಾವ ಎಷ್ಟು ಒಳ್ಳೆಯವರು ಅಂತ ಅರ್ಥ ಆಗ್ತಾ ಇದೆ. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ವೈದೇಹಿ. ಈ ದುಡ್ಡು ನಂಬಿಕೆಯಿಂದ ಕಾಯ್ತಾ ಇರೋ ಅನ್ನದಾತರಿಗೋಸ್ಕರ ಹುಷಾರಾಗೆತ್ತಿಡು. ಸರಿ ಬಾವಾ, ಇಲ್ಲೇ ಹುಷಾರಾಗಿರುತ್ತೆ. ಇದು ಖಂಡಿತವಾಗ್ಲೂ ಅವ್ರಿಗೇನೆ ಸೇರುತ್ತೆ ಬಾವಾ. ಆದ್ರೆ ನಿನ್ನ ಮಾತ್ರ ಊರಿಗೆ ಹೋಗೋದಕ್ಕೆ ನಾನು ಬಿಡಲ್ಲ. ಏನು ಯೋಚಿಸ್ತಾ ಇದೆ ವೈದೇಹಿ? ಏನೂ ಇಲ್ಲ ಬಾವಾ, ಇವಾಗಲೇ ತಡ ಆಗಿದೆ. ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಾ, ಮಲ್ಕೋಬೋದು. ಬಾವಾ, ಇಲ್ಲಿ ಬೇಡ ಬಾವಾ, ಹೊರಗಡೆ ಬೆಳ್ದಿಂಗ್ಲಲ್ಲಿ ಮಲ್ಕೊಳ್ಳೋಣ. ಯಾಕೆ ವೈದೇಹಿ? ಇಲ್ಲಾದ್ರೆ ನಾವಿಬ್ರೆ, ಅದೇ ಬೆಳ್ದಿಂಗ್ಳಲ್ಲಾದ್ರೆ ನಮ್ಮ ಜೊತೆಗೆ ನಮ್ಮ ಪುಟಾಣಿ ಕೂಡ ಇರುತ್ತೆ. ಪುಟ್ವೈದೇಹಿ ಜೊತೆ ಮಾತಾಡ್ಬೇಕಾ? ಸರಿ, ಊರ್ ವಿಚಾರವಾಗಿ ನಿನ್ನ ಮಾತು ಕೇಳಲಿಲ್ಲ ಅಲ್ವಾ? ಇವಾಗ ನೀನು ಹೇಗೆ ಹೇಳ್ತೀಯೋ ಹಾಗೆ ಬಾ. ಅಮ್ಮ, ಅವ್ರು ಆಚೆ ಹೋದ್ರು, ಇದೇ ಸರಿಯಾದ ಟೈಮ್. ಬಾ.